ಉತ್ತರಾಖಂಡ್ನಲ್ಲಿ ಮಳೆಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಬಾರ್ಕೋಟ್ ಯಮುನೋತ್ರಿಯಲ್ಲಿ ಮೇಘ ಸ್ಫೋಟ ಆಗಿದೆ. ನೋಡಿ, ಉತ್ತರಾಖಂಡ್ ಭಾಗದಲ್ಲಿ ಮಳೆಗೆ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಾ ಇದೆ. ರಣ ಮಳೆಗೆ ಮೇಘ ಸ್ಫೋಟಕ್ಕೆ ನಿರ್ಮಾಣ ಹಂತದ ಹೋಟೆಲ್ ಕುಸಿದಿದೆ. ಬಹಳ ದೊಡ್ಡ ಅವಘಡಗಳು ನಡೀತಾ ಇದೆ. ಹೋಟೆಲ್ನಲ್ಲಿ ತಂಗಿದ್ದಂತ ಕಾರ್ಮಿಕರೆಲ್ಲರೂ ಕೂಡ ನಾಪತ್ತೆಯಾಗಿದ್ದಾರೆ. ಹೋಟೆಲ್ ಕುಸಿತದಲ್ಲಿ ಸುಮಾರು 8 ರಿಂದ 10 ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ. ನಿರ್ಮಾಣ ಹಂತದಲ್ಲಿದ್ದಂಥ ಕಟ್ಟಡ ಅದು. ನಾಪತ್ತೆಯಾದಂಥ ಕಾರ್ಮಿಕರಿಗಾಗಿ ಹುಡುಕಾಟ ನಡೀತಾ ಇದೆ. ತೀವ್ರ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಉತ್ತರ ಕಾಶಿಯ ಪ್ರಶಾಂತ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ನಿರ್ಮಾಣ ಹಂತದ ಹೋಟೆಲ್ ಏನಿರುತ್ತೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸುಮಾರು 8 ರಿಂದ 10 ಮಂದಿ ಕಾರ್ಮಿಕರು ಈ ಘಟನೆಯಿಂದಾಗಿ ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಅವರು ಅದೇ ಹೋಟೆಲ್ನಲ್ಲಿ ತಂಗಿದ್ರು. ಈಗ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಕಾರ್ಮಿಕರೇನಿರ್ತಾರೆ ಅವರೆಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಯಾವಾಗ ಈ ನಿರ್ಮಾಣ ಹಂತದ ಹೋಟೆಲ್ಲು ಕುಸಿಯುತ್ತೆ ಆಗ ಅದರಲ್ಲಿ ಇದ್ದಂಥ 8 ರಿಂದ 10 ಮಂದಿ ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಅವರಿಗಾಗಿ ಹುಡುಕಾಟ ಒಂದು ಕಡೆ ನಡೀತಾ ಇದೆ. ಇನ್ನು ಅತ್ತ ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಮುಳ್ಳಯ್ಯನಗಿರಿ ತಪ್ಪಲಿನ ಝರಿ ಫಾಲ್ಸ್ ವೈಭವ ಎಲ್ಲರನ್ನೂ ಕೈಬೀಸಿ ಕರೀತಾ ಇದೆ. ಇನ್ನು ಝರಿ ಫಾಲ್ಸ್ ಅನ್ನು ನೋಡೋದಕ್ಕೆ ಪ್ರವಾಸಿಗರ ದಂಡು ಆಗಮಿಸ್ತಾ ಇದ್ದು, ಚಿಕ್ಕಮಗಳೂರು ತಾಲೂಕಿನ ಅತ್ತಿಗುಂಡಿ ಗ್ರಾಮದಲ್ಲಿ ಈ ಝರಿ ಫಾಲ್ಸು, ಬಟರ್ ಫಾಲ್ಸು, ಸಗೀರ್ ಫಾಲ್ಸ್ ಅಂತಲೇ ಇದು ಖ್ಯಾತಿ ಪಡ್ಕೊಂಡಿದೆ. ಇದನ್ನು ನೋಡೋದಕ್ಕೆ ಪ್ರವಾಸಿಗರ ದಂಡು ಹರಿದು ಬರ್ತಾ ಇದ್ದಾರೆ.